ಎಲ್ರಿಗೂ ನಮಸ್ಕಾರ. ನಾನು ಶೈಲಜಾ ಅಂತ. ಬೇಸಿಕಲಿ ಐ ಆಮ್ ಎ ಕಾಮರ್ಸ್ ಲೆಕ್ಚರರ್. ನನಗೆ ಅದು ನಾವು ಒಳ್ಳೇದು ಅಂತ ಹೇಳಬೇಕೋ ಕೆಟ್ಟದ್ದು ಗೊತ್ತಿಲ್ಲ, ಯಾಕಂದರೆ ನಾವು ಯಾವತ್ತೂ ಕ್ಲಾಸಲ್ಲಿ ಇಷ್ಟು ಚೆನ್ನಾಗಿ ಪಾಠ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಹ್ಯಾಟ್ ಮಾಡಿ ಮಕ್ಕಳು ಸ್ಕ್ಯಾನರ್ ಬಂದಿದೆ ಅದನ್ನೇ ಬರೀತಾರೆ, 95 ಮಾರ್ಕ್ಸ್ ತೊಗೋತಾರೆ. ಶೇರ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಎಲ್ಲ ಇಂಟರ್ನಲ್ಲಿ ಪಾಸ್ ಆಗೋಲ್ಲ. ಕಾಮರ್ಸ್ ಸ್ಟ್ರೀಮ್ ಅಂದರೆ ಎಲ್ಲ ಕಡೆ ತುಂಬ ಎನರ್ಜಿರೋ ಮಕ್ಕಳು, ಎಲ್ಲೋದ್ರೂ ಗಲಾಟೆ ಮಾಡ್ತೀವಿ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆದರೆ ನಾವು ಕಲಿಸೋ ರೀತಿ ಸರಿ ಇಲ್ವೋ, ಐ ಡೋಂಟ್ ನೋ. ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ವಿಶ್ ಈ ಥರ ಎಲ್ಲ ಮಕ್ಕಳು ಕಾಮರ್ಸ್ ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಬಂದು ಕಲಿತ್ರೆ. ಸುಮ್ಮನೆ ಹೇಳ್ತೀವಿ ನಾವು ಅಮೇರಿಕನ್ಸ್ ಥರ ಆಗಬೇಕು ಅಂತ, ಅಲ್ಲಿ 60% ಇನ್ವೆಸ್ಟರ್ಸ್ ಇದ್ದಾರೆ, ವಿ ಆರ್ 4%. ಯಾಕೆ ಎಲ್ಲರೂ ಬರೋಲ್ಲ ಅಂದರೆ ಎಲ್ರಿಗೂ ಭಯ, ಬಿಕಾಸ್ ವಿ ಕೆನಾಟ್ ಪ್ಲೇ ವಿತ್ ಮನಿ. ಸೊ ಎಲ್ಲೂ ಸರಿಗೆ ಹಾಕ್ತಾನೆ ಇಲ್ಲ, ಕರೆಕ್ಟಾಗಿ ಗೈಡೆನ್ಸ್ ಸಿಗ್ತಾಯಿಲ್ಲ. ನಾನು ಸುಮಾರು ಸರದು ವೀಡಿಯೋಸ್ ಎಲ್ಲ ನಾನು ನೋಡಿದ್ದೀನಿ, ಅವ್ರದ್ದು ಇಂಟರ್ವ್ಯೂಸ್ ನೋಡಿದ್ದೀನಿ. ಬಟ್ ಪ್ರಾಕ್ಟಿಕಲಿ ಇಲ್ಲಿ ಬಂದು ಕೂತ್ಕೊಳ್ಬೇಕು. ಒಂದು ಸೆನ್ಸೆಕ್ಸ್ ಅಂದರೆ ಅದೇ ವೆರಿ ಸೆನ್ಸಿಟಿವ್, ಅದು 1 ಸೆಕೆಂಡ್ಗೆ ಅದು ಚೇಂಜ್ ಆಗಿಬಿಡತ್ತೆ. ಅದನ್ನೆಲ್ಲ ನಾವು ಸುಮ್ಮನೆ ಕಲಿದಿರ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರ್ ಮಾಡ್ತಾ ಇದ್ದಾರೆ. ವಿ ನೀಡ್ ಗೈಡೆನ್ಸ್ ಫಾರ್ ಎವ್ರಿಥಿಂಗ್. ಯಾವುದೂ ನಾವು ಹುಡ್ತಾ ಬಂದಿಲ್ಲ, ನಮ್ಮ ಪೇರೆಂಟ್ಸಿಂದ ಕಲಿತೀವಿ, ಟೀಚರ್ಸಿಂದ ಕಲಿತೀವಿ. ಬಟ್ ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಹಾಳಾಗ್ತಾ ಇದೆ. ಎಲ್ಲ ಬ್ಯಾಡ್ ಮಾಡ್ತಾರೆ, ಬರೀತಾರೆ. ಇಟ್ ಈಸ್ ವೆರಿ ಈಸಿ ಟು ಸ್ಕೋರ್ 100 ಮಾರ್ಕ್ಸ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇನ್ ಟು ದ ಜಾಬ್. ಯಾರು ದಡ್ರು ಯಾರೂ ಇಲ್ಲ, ಭಗವಂತ ಯಾರಿಗೂ ಮೋಸ ಮಾಡಿರಲ್ಲ. ವಿ ಆರ್ ಚೀಟಿಂಗ್ ಈಚ್ ಅದರ್. ನಮ್ಮಲ್ಲೇ ಮೋಸ ಮಾಡ್ಕೋತಾ ಇದ್ದೀವಿ, ನಮಗೆ ಬೇರೆಯವ್ರನ್ನ ತುಳಿಯೋದನ್ನು ನೋಡ್ತಾ ಇದ್ದೀವಿ. ಅದು ಸರ್ ಒಂದು ಯಾವಾಗಲೂ ಹೇಳ್ತಾ ಇರ್ತಾರೆ, ಶ್ರೀಮಂತರು ಯಾರಿಗೂ ಅವ್ರ ಲೆವೆಲ್ಗೆ ನಾವು ಬರೋದು ಇಷ್ಟ ಇಲ್ಲ ಅಂತ. ಎನಿವೇರ್ ಇಟ್ಸ್ 100% ಟ್ರೂ. ಅದನ್ನು ನಾವು ತಿಳ್ಕೊಬೇಕು. ನಿಮ್ಮ ಸಕ್ಸಸ್ನ ಪೇರೆಂಟ್ಸ್ ಬಿಟ್ಟರೆ ಟೀಚರ್ಸ್ ಮಾತ್ರ ಎಂಜಾಯ್ ಮಾಡ್ತಾರೆ. ಈವನ್ ಯುವರ್ ಸಿಬ್ಲಿಂಗ್ಸ್ ವಿಲ್ ನಾಟ್ ಎಂಜಾಯ್ ದಟ್ ಥಿಂಗ್. ಸೊ ಬಿಲೀವ್ ಇನ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಟೀಚರ್ಸ್. ಬಂದು ಕಲೀರಿ. ಯಾವುದ್ಯಾವುದಕ್ಕೋ ದುಡ್ಡು ಹಾಕ್ತೀವಿ. ಒಂದು 10,000 ರೂಪೀಸ್ ಇಸ್ ನಥಿಂಗ್. ಕಾಲೇಜಲ್ಲಿ ಲಕ್ಷ ಗಟ್ಟೆ ಕೊಟ್ಟು ಏನೂ ಕಲಿದಿರಾ ವಾಪಸ್ ಬರ್ತೀರಾ, ಕೆಲಸನೂ ಎಲ್ಲೂ ಸಿಗೋದಿಲ್ಲ. ಸೊ ಎಲ್ಲ ಈಗ ಈ ಬ್ಯಾಂಗ್ಳೂರಲ್ಲಿ ಏನಾಗ್ತಾ ಇದೆ, ಕಾಮರ್ಸ್ ಸ್ಟೂಡೆಂಟ್ಸ್ ನಾವೆಲ್ಲೋದ್ರೂ ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲೂ ಇದ್ದಾರೆ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮ ಮಕ್ಕಳು ಬಂದು ಈ ಕೆಲಸ ಮಾಡಲಿಕ್ಕೆ, ಯಾಕಂದರೆ ಎಲ್ಲೂ ಅಲ್ಲಿ ಕೆಲಸ ಸಿಗ್ತಿಲ್ಲ ಅವ್ರಿಗೆ. 20,000 ಆರಾಮ್ಸೆ ಸಿಗುತ್ತೆ, ಅಲ್ಲಿ ಹೋಗಿ ಸೇರ್ಕೋತಾರೆ, ದೇ ಆರ್ ಹೆಲ್ಡ್ ಅಪ್. ಆಮೇಲೆ ನಿಮ್ಮ ಜರ್ನಿ ಆಮೇಲೆ ಹೇಗಿರುತ್ತೆ ಅಂತ ಯು ಕ್ಯಾನ್ ಇಮ್ಯಾಜಿನ್. ಇದೆಲ್ಲ ಕಡೆ ನಡೀತಾ ಇದೆ. ಪ್ಲೀಸ್ ಕಮ್ ಔಟ್ ಆಫ್ ಯುವರ್ ಶೆಲ್, ಲರ್ನ್. ದೇವ್ರು ಯಾವತ್ತೂ ವಿದ್ಯೆ ಮೋಸ ಮಾಡೋದೇ ಇಲ್ಲ. ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಬಂದೇ ಬರ್ತಾಳೆ. ಆಲ್ ದ ಬೆಸ್ಟ್. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ.